ಹಾಯ್ ಫ್ರೆಂಡ್ಸ್, ಇದು ಹೊಸ ವರ್ಷದ ವಿಡಿಯೋ ಲೇಟಾಗಿ ನಿಮಗೆ ಬರ್ತಿದೆ. ಬೆಳಗ್ಗೆ 5:30 ಎದ್ದು ಈ ಥರ ರಂಗೋಲಿ ಹಾಕಿದ್ದೀನಿ. ಯಾವ ಥರ ಇದೆ ಅಂತೇಳಿ ಕಮೆಂಟ್ ಮಾಡಿ. ಬೆಳಗ್ಗೆ ಮನೇಲಿ ಪೂಜೆ ಮುಗಿಸ್ಕೊಂಡು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೀನಿ. ಅಂದರೆ ಮನೆ ಪಕ್ಕದಲ್ಲಿ ಒಬ್ಬರು ಮಾಲೆ ಹಾಕಿದ್ದಾರೆ, ಒಬ್ಬಣ್ಣ ಅವ್ರು ಗೊತ್ತಿರೋರು. ಹಂಗಾಗಿ ಅವ್ರು ಕರೆದಿದ್ರು, ಹಂಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋದೆ. ನಮ್ಮ ಯಜಮಾನ್ರು ಮಧ್ಯಾಹ್ನ ಅವ್ರಿಗೆ ಸ್ವಲ್ಪ ಕೆಲಸ ಇದೆ, ನೀನು ಅಲ್ಲಿ ಹೋಗ್ಬಿಟ್ಟು ಬಂದುಬಿಡು, ಆಮೇಲೆ ಹೊರಗಡೆ ಹೋಗೋಣ ಅಂತೇಳಿ ಹೇಳಿದರು. ಮಕ್ಕಳು ಸ್ಕೂಲ್ಗೆ ಹೋಗಿದ್ದರು. ಅವ್ರಿಗೆ ಸ್ಕೂಲ್ ಇರುತ್ತೆ, ನ್ಯೂ ಇಯರಲ್ಲಿ ಏನು ರಜಾ ಕೊಡೋಲ್ಲ ಮಕ್ಕಳಿಗೆ. ಸ್ಕೂಲ್ಗೆ ಹೋಗಿದ್ದರು. ನಾನು 3 ವರ್ಷದಿಂದ ಈ ಅಣ್ಣ ಮಾಲೆ ಹಾಕಿದ್ರೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ತುಪ್ಪದ ಕಾಯಿ ಕಟ್ತಿದ್ದೀನಿ. ಏನಪ್ಪ ಅಂದರೆ ನನ್ನ ಮಗ ಚಿಕ್ಕವನಿದ್ದಾಗ ಹುಷಾರಿರಲಿಲ್ಲ. ಆವಾಗ ನಮ್ಮ ಅತ್ತೆಯವರೆಲ್ಲ ಹರಕೆ ಹೊತ್ಕೊಂಡಿದ್ರು, ಮಾಲೆ ಹಾಕಿ ಕರ್ಕೊಬರ್ತೀವಿ ಅಂತ. ಹಾಗಾಗಿ ನಾನು ಬೇಡ್ಕೊಂಡಿದ್ದೆ, ಅವನು ಮಾಲೆ ಹಾಕಿ ದೇವಸ್ಥಾನಕ್ಕೆ ಬರೋವರೆಗೂ ತುಪ್ಪದ ಕಾಯಿ ಯಾರಾದರೂ ದೇವಸ್ಥಾನಕ್ಕೆ ಬರಲಿ, ವರ್ಷ ತುಪ್ಪದ ಕಾಯಿ ಕಳಿಸ್ತೀನಪ್ಪ ಅಂತ ಬೇಡ್ಕೊಂಡಿದ್ದೆ. ಹಾಗಾಗಿ ವರ್ಷ ನಾನೀಗ ಇದು 5ನೇ ವರ್ಷ ತುಪ್ಪದ ಕಾಯಿ ಕಳಿಸ್ತಿದ್ದೀನಿ. ಅಂದರೆ ಇದಕ್ಕೆ ಮುಂಚೆ ಬೇರೆಯವರು ಹೋಗ್ತಿದ್ರು, ನಮ್ಗೆ ಗೊತ್ತಿರೋರು. ಅವರೀಗ ಬೇರೆ ಕಡೆ ಇದ್ದಾರೆ, ದೂರ ಇದ್ದಾರೆ. ಹಾಗಾಗಿ ಇವರು ಅಣ್ಣವರು 3 ವರ್ಷದಿಂದ ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಹಾಗಾಗಿ ಇವರಿಗೆ ತುಪ್ಪದ ಕಾಯಿ ಕಟ್ಟಿ ಕಳಿಸ್ತೀನಿ. ಆಮೇಲೆ ಅವರು ದೇವ್ರ ಹತ್ರ ತೊಗೊಂಡೋಗಿ ಸಲ್ಲಿಸಿ ಅಲ್ಲಿಂದ ಮತ್ತೆ ಸ್ವಲ್ಪ ತುಪ್ಪನ ತಗೊಬಂದು ನಮಗೆ ಕೊಡ್ತಾರೆ. ಆವಾಗಿನವರೆಗೂ ನಾವು ಏನು ನಾನ್ ವೆಜ್ ಏನು ತಿನ್ನೋಂಗಿಲ್ಲ. ತಗೊಬಂದು ಅದರಲ್ಲಿ ಪ್ರಸಾದ ಮಾಡಿ ತಿನ್ನೋರ್ಗೆ ಆ ತುಪ್ಪದಲ್ಲಿ. ನಾನ್ ವೆಜ್ ಏನು ತಿನ್ನಲ್ಲ. ಈ ಸತಿ ಹೊಸ ವರ್ಷದ ದಿನವೇ ಬಂದಿದೆ ಇವ್ರ ಪೂಜೆ. ವರ್ಷ ತುಂಬ ಜನ ತುಂಬ ಇರ್ತಿದ್ರು, ತುಂಬ ಅಂದರೆ ತುಂಬ ಲೇಟ್ ಆಗೋದು ಪೂಜೆ ಎಲ್ಲ. ಆದರೆ ಈ ವರ್ಷ ಇವ್ರು ಸ್ವಲ್ಪ ಬೇಗನೆ ಹೋಗ್ತಿದ್ದಾರೆ, ಹಾಗಾಗಿ ಸ್ವಲ್ಪ ಜನ ಕಡಿಮೆ ಅಂತಲೇ ಹೇಳ್ಬೋದು. ಬೇರೆ ಸ್ವಾಮಿಗಳೆಲ್ಲ ತುಂಬೋಗಿ ಆ ಮಾಲೆ ಕಟ್ತಾರಂತಾರಲ್ಲ, ಅದು ತುಂಬ ಲೇಟ್ ಆಗೋದು. ಬೆಳಗ್ಗೆ ಹೋದರೆ ಸಾಯಂಕಾಲ ಆಗೋಗೋದು. ಈ ವರ್ಷ ಸ್ವಲ್ಪ ಬೇಗನೆ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ನಾನು ಇಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ನಮ್ಮ ಯಜಮಾನ್ರು ಗಣೇಶನ ದೇವಸ್ಥಾನ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಅನ್ನಪೂರ್ಣೇಶ್ವರಿ, ಆಂಜನೇಯ ದೇವಸ್ಥಾನ ಅಂತ ನಾವಿರೋ ಏರಿಯಾ ಪಕ್ಕದ ಏರಿಯಾದಲ್ಲೇ ಇದೆ. ಹಾಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ನಾವು ಮತ್ತು ಮನೆಗೆ ಬಂದು ಮಕ್ಕಳನ್ನ ಕರ್ಕೊಂಡು ಮತ್ತೆ ಹಂಗೆ ಹೊರಗಡೆ ಹೋಗಿದ್ವಿ. ನಾನು ತುಪ್ಪದ ಕಾಯಿ ಹಾಕಿ ಮುಗೀತು. ನಮ್ಮ ಯಜಮಾನ್ರು ಅವ್ರಿಗೆ ಬರೋಕ್ಕಾಗಿಲ್ಲ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊಬರ್ತೀನಿ ಅಂಥೇಳಿ ಅವ್ರು ಹೋಗಿದ್ದರು. ಆಮೇಲೆ ನೋಡಿ, ಅಲ್ಲಿಂದ ಬಂದು ದೇವಸ್ಥಾನಕ್ಕೆ, ಬೇರೆ ದೇವಸ್ಥಾನಕ್ಕೆ ಹೋಗಿ ಬಂದು ಮಕ್ಕಳನ್ನ ಕರ್ಕೊಂಡು ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ನಾನ್ ವೆಜ್ ತಿನ್ನಂಗಿಲ್ವಲ್ಲ, ತುಪ್ಪದ ಕಾಯಿ ಕಟ್ಟಿರೋದ್ರಿಂದ ವೆಜ್ ಹೋಟ್ಲಿಗೆ ಹೋಗಿದ್ವಿ. ಆಯ್ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು ಬೆಂಕಿ. ಆಮೇಲೆ ಏನೆಲ್ಲ ಆರ್ಡ್ರ್ ಮಾಡಿದ್ರಂದರೆ ನೋಡಿ ಫ್ರೆಂಡ್ಸ್, ಅಲ್ಲಿ ಗಣೇಶ ಚೆನ್ನಾಗಿತ್ತು, ಹಾಗಾಗಿ ಗಣೇಶನ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ಏನೆಲ್ಲ ಆರ್ಡ್ರ್ ಮಾಡಿದ್ವಿ ಅಂದರೆ ಗೋಬಿ ಆರ್ಡ್ರ್ ಮಾಡಿದ್ವಿ, ಗೋಬಿ ಮಂಚೂರಿ. ಆಮೇಲೆ ಇದು ನೋಡಿ ಪನ್ನೀರ್ ಮಂಚೂರಿ. ಇದು ಲೆಫ್ಟಲ್ಲಿರೋದು ಗೋಬಿ, ರೈಟ್ ಸೈಡಲ್ಲಿರೋದು ಪನ್ನೀರ್ ಮಂಚೂರಿ. ಚೆನ್ನಾಗಿತ್ತು, ಆದರೆ ಬೆಲೆನೇ ಸ್ವಲ್ಪ ಜಾಸ್ತಿ. ಆಮೇಲೆ ಏನೆಲ್ಲ ಆರ್ಡ್ರ್ ಮಾಡಿದ್ದಂದರೆ ಕಾಜು ಪನ್ನೀರ್ ಮಸಾಲ, ಆಮೇಲೆ ಕುಲ್ಚಾ ಆರ್ಡ್ರ್ ಮಾಡಿದ್ವಿ. ಕುಲ್ಚಾ ಅಂದರೆ ನನಗೆ ತುಂಬ ಇಷ್ಟ. ನಾನು ಯಾವಾಗ ಹೋಟ್ಲಿಗೆ ಹೋಟ್ಲಿಗೆ ಕರ್ಕೊಂಡೋದ್ರೆ ಫಸ್ಟ್ ಕೇಳೋದೆ ಕುಲ್ಚಾ. ಅದನ್ನು ನಮ್ಮ ಮನೆಯವರೇ ಅಭ್ಯಾಸ ಮಾಡಿಸಿದ್ದು. ಅದಕ್ಕೆ ಮುಂಚೆ ನನಗೆ ಕುಲ್ಚಾ ಅಂದ್ರೇ ಏನಂತಲೇ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಏನಪ್ಪ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ರೆಸ್ಟೋರೆಂಟ್ಸ್ಗೆಲ್ಲ ಹೋದರೆ, ಯಾಕಂದರೆ ಬಿಸಿ ಮಾಡ್ಕೊಂಡು ತೊಗೊಂಬರ್ತಾರಲ್ಲ. ಈ ರೋಡ್ ಸೈಡಲ್ಲಿ ಈ ಥರ ಇರೋ ಹೋಟ್ಲಲ್ಲೆಲ್ಲ ಬೇಗನೆ ಕೊಟ್ಬಿಡ್ತಾರೆ. ರೆಸ್ಟೋರೆಂಟಲ್ಲಿ ಬಿಸಿ ಆದ ತಕ್ಷಣ ಮಾಡಿ ತರ್ತಾರೆ, ಹಾಗಾಗಿ ಲೇಟ್ ಆಗುತ್ತೆ. ನಾವು ಕುಲ್ಚಾ ತಿಂದ್ಬಿಟ್ವಿ. ಆಮೇಲೆ ರೈಸ್ ಆರ್ಡ್ರ್ ಮಾಡಿದ್ವಿ. ಅದು ಬರೋವ್ರಿಗೆ ಏನು ಮಾಡೋದಂತ ವಿಡಿಯೋ ತೆಗಿತಿದ್ದೀನಿ, ಖಾಲಿ ಪ್ಲೇಟ್ ಇಟ್ಕೊಂಡು. ನೋಡಿ ಬಂತು. ನಾನು ನನ್ನ ಮಗಳು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ನಮ್ಮ ಯಜಮಾನ್ರು ನಮ್ಮ ಮಗನ ಗೀ ರೈಸ್ ಆರ್ಡ್ರ್ ಮಾಡಿಕೊಂಡ್ರು. 6 ಕುಲ್ಚಾ ಹೇಳಿದ್ವಿ. ಆಮೇಲೆ ಕಾಜು ಬಟರ್ ಮಸಾಲ ಒಂದು ಹೇಳಿದ್ವಲ್ಲ, ಅವರು ಆರ್ಡ್ರ್ ತಗೊಳ್ಳೋರು ಅದು ಸಾಕಾಗಲ್ಲ ಅಂತ ಹೇಳಿದರು. ನೋಡೋಣ, ಅದೊಂದು ಕೊಟ್ಟಿರಿ, ಆಮೇಲೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಆರ್ಡ್ರ್ ಮಾಡ್ತೀವಿ ಅಂತ ಹೇಳಿದ್ವಿ. ನಮ್ಮ ಮನೆಯವ್ರು ನನ್ನ ಕಾಮಿಡಿ ಮಾಡ್ತಿದ್ದಾರೆ, ತಿನ್ನೋಕ್ಕೂ ಬರೋಲ್ಲ, ಹೆಂಗೆ ತಿಂತಿದೀಯ ಅಂತ. ಆಮೇಲೆ ಅದು ಸಾಕಾಗಲ್ಲ ಅಂದರು, ಆದರೆ ಸಾಕಾಯಿತು, ಉಳೀತು.
ಅಂದರೆ ನಾವೇನು ಜಾಸ್ತಿ ಗ್ರೇವಿ ತೊಗೊಂಡು ತಿನ್ನಲಿಲ್ಲ, ಹಂಗಾಗಿ ಲೈಟಾಗಿ ತೊಗೊಂಡು ತಿಂದಿರೋದ್ರಿಂದ ಸಾಕಾಯಿತು. ನೋಡಿದ್ರಲ್ಲ, ನಮ್ಮ ಈ ಹೊಸ ವರ್ಷ ಈ ಥರ ನಾವು ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ನೀವು ಯಾವ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ಅಂತ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹೊಸ್ದಾಗಿ ಯಾರಾದರೂ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.